ಶುಭಂ ಕರೋತಿ ಕಲ್ಯಾಣಂ ಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ. ಪ್ರೀತಿಯ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದವನ್ನ ತಿಳಿಸ್ತಾ, ಸರ್ ಇವತ್ತು ನಾವು ಜಾಸ್ತಿ ಪ್ರೀತಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಹಾಗೂ ಆಡಿಯೋ ಲಾಂಚ್ ಕಾರ್ಡ್ ಸೇರಿದ್ದೀವಿ. ಟ್ರೈಲರ್ನ ತಾವು ತಮ್ಮ ಬಾಯಿ ಹರಕೆಯೊಂದಿಗೆ ಲಾಂಚ್ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ತಾವು ಲಾಂಚ್ ಅಂತ ಹೇಳಿದ್ರೆ ಇಲ್ಲಿ ಟ್ರೈಲರ್ ಬರುತ್ತೆ, ನೋಡಿ ತಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಅಂತ ರಿಕ್ವೆಸ್ಟ್. ನಾನು ಈಗಾಗಲೇ ನಮ್ಮ ಅರುಣ್ ಇದರ ಟ್ರೈಲರ್ನ ಹಾಡುಗಳನ್ನ ನನಗೆ ತೋರಿಸಿರೋದ್ರಿಂದ ಮೊದಲೇ ಮಾತಾಡಿದ್ರು ಏನು ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಪ್ರೀತಿಯ ಚಲನಚಿತ್ರ ಅಭಿಮಾನಿಗಳೇ, ಇವತ್ತು ನಮ್ಮ ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ, ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ. ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಪ್ರೀತಿ ಅನ್ನೋದು ಇದೆಯಲ್ಲ, ಇದು ಜಾಸ್ತಿ ಪ್ರೀತಿ. ಪ್ರೀತಿ ಒಳಗೆ ಜಾಸ್ತಿ ಏನು ಕಡಿಮೆ ಏನು ಅಂತ ಹೇಳಕ್ಕಾಗಲ್ಲ. ಜಗತ್ನಲ್ಲಿ ಒಬ್ಬ ಶ್ರೇಷ್ಠ ಕವಿ ಕೀಟ್ಸ್ ಅಂತ, ಜಾನ್ ಕೀಟ್ಸ್ ಅಂತ ನೀವು ಕೇಳಿರ್ಬೋದು. ಅವನು ಪ್ರೀತಿಯನ್ನ ತತ್ವ ಅಂತ ಕರೀತಾನೆ, ಲವ್ ಫಿಲಾಸಫಿ ಅಂತಾನೆ ಅವನ ಪದ್ಯವನ್ನ ಇಂಗ್ಲಿಷ್ನಲ್ಲಿ ಬರೆದಿದ್ದಾನೆ. ಅಂದ್ರೆ ಪ್ರೀತಿ ಅನ್ನೋದು ಒಂದು ತತ್ವ, ಪ್ರೀತಿ ಅನ್ನೋದು ಒಂದು ಪರಸ್ಪರ ಎಲ್ಲರನ್ನು ಒಳಗೊಂಡದ್ದು. ಅದು ಕೇವಲ ಮನುಷ್ಯರಲ್ಲಿ ಮಾತ್ರ ಇದೆ ಅಂತ ಏನಿಲ್ಲ, ಅದು ಎಲ್ಲ ಚರಾಚರಗಳಲ್ಲೂ ಕೂಡ ಆ ಪ್ರೀತಿ ಅನ್ನೋ ಒಂದು ತಾತ್ವಿಕತೆ ಇದೆ ಅನ್ನೋದನ್ನ ಕೀಟ್ಸ್ ಬಹಳ ಚೆನ್ನಾಗಿ ಸುಮಾರು 150 ವರ್ಷಗಳ ಹಿಂದೆನೆ ಹೇಳಿದ್ದಾನೆ. ನೋಡಿ, ಈ ನಮ್ಮ ಕನ್ನಡ ಸಿನಿಮಾಗಳಿದಾವಲ್ಲ, ಈ ಸಿನಿಮಾಗಳು ಮೂಕಿ ಚಿತ್ರಗಳಿಂದಲೇ ಹಿಡಿದು ಇಲ್ಲಿ ನಮ್ಮ ಮೂರ್ತಿಯವರು ಇಲ್ಲೆಲ್ಲೋ ಈ ಪ್ರಾಜೆಕ್ಟ್ ಮಾಡುವಂತ ಇದರಲ್ಲಿ ಕ್ಯಾಬಿನಲ್ಲಿ ಇದ್ದಾರೆ. ಅವರು ಸುಮಾರು 50-60 ದಶಕಗಳಿಂದಲೂ ಕೂಡ ಎಲ್ಲ ರೀತಿಯ ಪ್ರಾಜೆಕ್ಟರ್ಗಳನ್ನ ಬಳಸಿ ಅಭ್ಯಾಸ ಇರುವಂಥವ್ರು. ಅವ್ರ ಬಾಯಲ್ಲಿ ನೀವು ಸುಮ್ಮನೆ ಸಿನಿಮಾದ ಪ್ರೊಜೆಕ್ಷನ್ ಚರಿತ್ರೆಯನ್ನು ಕೇಳಬೇಕು, ಅದೆಷ್ಟು ಚೆನ್ನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯ ಆಗುತ್ತೆ. ಕನ್ನಡದ ಸಿನಿಮಾಗಳು ಬಹಳ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಇವತ್ತಂತೂ ಒಂದು ಅತ್ಯಂತ ತಾರ್ಕಿಕ ಎತ್ತರಕ್ಕೆ ಬೆಳೆದಿರುವಂಥದ್ದನ್ನು ನಾವು ಗಮನಿಸಕ್ಕೆ ಸಾಧ್ಯ. ಇವತ್ತಿನ ಅನೇಕ ಸಿನಿಮಾಗಳು ಜಗತ್ತಿನ ಸಿನಿಮಾಗಳ ಎದುರುಗಡೆ ಸವಾಲು ಒಡ್ಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದೇ ಸಾಲಿಗೆ ಈ ಜಾಸ್ತಿ ಪ್ರೀತಿಯು ಕೂಡ ಸೇರುತ್ತೆ ಅನ್ನುವ ಭರವಸೆ ಮತ್ತು ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಮೂಡಿದೆ. ಹಾಗಾಗಬೇಕು, ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಉದ್ಯಮವಾಗಿದೆ. ಈಗ ಸಿನಿಮಾ ಅನ್ನೋದು ಕೂಡ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಾಗಿರುವಂಥ ಒಂದು ಉದ್ಯಮ ಆಗಿದೆ. ನೂರಾರು ಜನರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಅದು ಒಳಗೊಂಡಿದೆ. ಹಾಗಾಗಿ ಹಾಕಿದ್ದ ಹಣ ಬರಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅರುಣ್ ಅಂತ ಗೆಳೆಯರಿಗೆ ಸಾಧ್ಯ ಆಗಬೇಕು. ನೋಡಿ, ಅವರು ಎಷ್ಟು ಚೆನ್ನಾಗಿ ಅರುಣ್ ಮಾನವ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಏನಿದು ಮಾನವ? ಮಾನವ ಅನ್ನೋದು ಏನು ಗೊತ್ತಾ? ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳಿ ಪಂಪ ಹೇಳ್ತಾನಲ್ಲ, ಇಡೀ ಮನುಷ್ಯರೆಲ್ಲ ಒಂದೇ. ಅಂದ್ರೆ ಒಂದು ಹ್ಯುಮ್ಯಾನಿಟಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಲುವಾಗಿ ಅರುಣ್ ತನ್ನ ಹೆಸರು ಜೊತೆಗೆ ಮಾನವ ಅನ್ನುವ ಹೆಸರನ್ನ ಸೇರಿಸ್ಕೊಂಡಿರೋದು ಇದೆಯಲ್ಲ, ಬಹಳ ಸಂತೋಷ ಆಯಿತು. ಇಂಥ ಯುವಕರಿಗೆ ಭವಿಷ್ಯ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಇವ್ರು ಯಾರು ಹೇಳಿಲ್ಲ, ಆದರೆ ನಾನೇ ಹೇಳ್ಬಿಡ್ತೀನಿ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ. ಈ ನೀತಿ ಸಂಹಿತೆ ಕಳೆದ ಮೇಲೆ ಅಧಿಕಾರ ತಗೊಳ್ತೀನಿ. ನನಗೆ ಯಾವಾಗಲೂ ಒಂದು ಅನ್ನಿಸ್ತಾ ಇರ್ತದೆ, ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಕನ್ನಡ ಸಿನಿಮಾ ಜಗತ್ತಿಗೂ ಸಾಹಿತ್ಯ ಜಗತ್ತಿಗೂ ಸಂಬಂಧ ಇಲ್ವೇನೋ ಅನ್ನೋ ಅಂತರ ಇದೆ. ಹಿಂದೆ ಇತ್ತು. ಹಿಂದೆ ಕಾದಂಬರಿಗಳನ್ನು ಆಧರಿಸಿ ಪುಟ್ಟಣ್ಣ ಕಣಗಾಲ್ ಇರ್ಬೋದು, ಸಿದ್ಲಿಂಗಯ್ಯನವರು ಇರ್ಬೋದು, ಇವರೆಲ್ಲರೂ ಕೂಡ ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಇವರೆಲ್ಲರೂ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಕಾದಂಬರಿಗಳನ್ನ ಆಧರಿಸಿ ಮಾಡೋದು ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನ ಒಬ್ಬ ಸ್ಕ್ರಿಪ್ಟ್ ರೈಟರೋ ಒಬ್ಬ ಚಲನಚಿತ್ರ ನಿರ್ದೇಶಕನೋ ಅರ್ಥ ಮಾಡ್ಕೊಂಡಾಗ ಅವನಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದ್ರೆ ನಿಮಗೆ ನಮ್ಮ ತಮಿಳು ಸಿನಿಮಾಗಳ ಸ್ಕ್ರಿಪ್ಟು ಹಾಡುಗಳೆಲ್ಲ ಬರೆಯೋರು ಯಾರು ಅಂದ್ರೆ ಅಲ್ಲಿನ ಪ್ರಸಿದ್ಧ ಕವಿಗಳು, ಅಲ್ಲಿನ ಪ್ರಸಿದ್ಧವಾಗಿರುವಂತ ಕವಿಗಳು. ಆಮೇಲೆ ಮಲಯಾಳಿ ಸಿನಿಮಾಗಳನ್ನ ಕಳಿಸಿ, ಇದು ವಾಸುದೇವ್ ನಾಯರ್, MT ವಾಸುದೇವ್ ನಾಯರ್ ಅವರಂತಹ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಲಯಾಳಿ ಲೇಖಕ
ಸ್ಕ್ರಿಪ್ಟ್ಗಳನ್ನು ಮಾಡೋರು, ಸಿನಿಮಾ ಡೈರೆಕ್ಟ್ ಮಾಡೋರು. ನಮ್ಮಲ್ಲೂ ಕನ್ನಡ ಲೇಖಕರು ಮಾಡಿದ್ದಾರೆ. ಕಂಬಾರರು ಮಾಡಿದ್ರು, ಕಾರ್ನಾಡರು ಮಾಡಿದ್ರು, ಲಂಕೇಶ್ ಮಾಡಿದ್ರು. ಇವರೆಲ್ಲರೂ ಕನ್ನಡದ ಲೇಖಕರು ಸಿನಿಮಾಗಳು ಮಾಡಿದ್ರು. ಆದರೆ ಅವರು ಕೂಡ ಸಿನಿಮಾದ ಜನರ ಜೊತೆಗೆ ತಮ್ಮನ್ನ ಜೋಡಿಸ್ಕೊಳ್ಳದೆ ಹೋಗಿದ್ದು ಈ ಅಂತರ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೆ ನಾನೀಗ ಒಂದು ಯೋಚನೆ ಮಾಡ್ತೇನೆ, ಇನ್ನೂ ಕಾರ್ಯಸಾಧುವೋ ಏನೋ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ನಿರ್ದೇಶಕ ಯಾರು ಅಂದ್ರೆ, ನಾನು ಹೇಳೋದು 500 ವರ್ಷದ ಹಿಂದೆ ಕನ್ನಡದ ಮಹತ್ವದ ಕವಿ ಕುಮಾರವ್ಯಾಸ. ಗೊತ್ತೇನಮ್ಮ? ಕುಮಾರವ್ಯಾಸ ಮಹಾಕವಿ, ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್. ಅವನ ಕೈಲಿ ಏನಾದ್ರೂ ಕ್ಯಾಮ್ರಾ ಇದ್ದಿದ್ರೆ ಯಾವ ಬಾಹುಬಲಿ ಸಿನಿಮಾ ಕೂಡ ಅದ್ರ ಎದುರುಗಡೆ ಬಹಳ ದೊಡ್ಡದು ಅಂತ ಅನಿಸ್ತಿರ್ಲಿಲ್ಲ. ನಿಮ್ಗೆ ಸುಮ್ಮನೆ ಅವ್ನು ಬರ್ತಿದ್ದು ಒಂದೇ ಒಂದು ಸಾಲು ಹೇಳ್ತೀನಿ, 3 ಶಬ್ದ 4 ಶಬ್ದ ಇರೋದು ಗೊತ್ತಾಗತ್ತೆ ನೋಡಿ. ಬಾಹುಬಲಿ ಸಿನಿಮಾದಲ್ಲಿ ಈ ಸೈನಿಕರು ಎಲ್ಲ ಕಡೆಯಿಂದ ಬರೋದನ್ನ ತೋರಿಸ್ತಾರೆ. ಅದನ್ನು ಕುಮಾರವ್ಯಾಸ ಬರೀತಾನೆ. ಸೇನೆ ಬಂದುದು ಧರಣಿಯ ಗಲದಲ್ಲಿ. ನೋಡಿ, ಸೇನೆ ಬಂದುದು ಧರಣಿಯ ಗಲದಲ್ಲಿ. ಎಷ್ಟು ಜನ ಸೈನಿಕರು ಬಂದಿದ್ದಾರೆ ಅಂದ್ರೆ ಲೆಕ್ಕ ಹೇಳ್ತಾ ಇಲ್ಲ. ಸೈನಿಕರು ಎಷ್ಟು ಜನ ಬಂದಿದ್ದಾರೆ, ಭೂಮಿ ಯಾವ್ಯಾವ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಗಳಿಂದ ಸೈನಿಕರು ಬರ್ತಾ ಇದ್ದಾರೆ, ಅಷ್ಟು ದೊಡ್ಡ ಸೈನ್ಯ ಬರ್ತಾ ಇದೆ ಅನ್ನೋಂಥದ್ದನ್ನ ಆ ರೂಪಕದಲ್ಲಿ ಹೇಳೋದಿದೆಯಲ್ಲ. ರೂಪಕ ಅಂದ್ರೆ ಸಿನಿಮಾ ಅಂತಾನೆ. ರೂಪಕ ಅಂದ್ರೆ ಶಬ್ದದಲ್ಲಿ ಬರೆಯುವ ಚಿತ್ರ. ಅವನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಶಬ್ದಗಳಲ್ಲಿ ಬರೆಯುವ ಚಿತ್ರವೇ ರೂಪಕ ಅಂತೇಳಿ. ಹಾಗಾಗಿ ಕುಮಾರವ್ಯಾಸ ನನ್ನ ಪ್ರಕಾರ, ಬೇರೆಯವರು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್ ಮತ್ತು ನಿರ್ದೇಶಕ. ಅವನ ಹೆಸರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಾಹಿತ್ಯ ಪರಿಷತ್ತಾಗ್ಲಿ, ಸಾಹಿತ್ಯ ಅಕಾಡೆಮಿಗಳಾಗ್ಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಾಗಲಿ ಸಿನಿಮಾದವ್ರನ್ನೂ ಹತ್ರ ಬಿಟ್ಕೊಂಡಿಲ್ಲ. ನೀವು ಗಮನಿಸಿರ್ಬೋದು ಇದನ್ನ. ಸಾಹಿತ್ಯ ಪರಿಷತ್ತವ್ರು ಬಿಟ್ಕೊಳ್ತಾರೆ. ಹೇಗೆ ಅಂತಂದ್ರೆ, ಸಮ್ಮೇಳನಗಳಲ್ಲಿ ಅವ್ರಿಗೊಂದು ಸನ್ಮಾನ ಮಾಡ್ಬಿಟ್ಟು ಕಳಿಸ್ಬಿಡೋದು ಅಷ್ಟೇ. ಅವ್ರದ್ದು ನಿಮ್ದು ಏನಪ್ಪ ಅಭಿಪ್ರಾಯ, ನಿಮಗೂ ಸಾಹಿತ್ಯಕ್ಕೂ ಏನು ಸಂಬಂಧ, ಇದೆಲ್ಲ ಏನು ಕೇಳೋದೇ ಇಲ್ಲ. ಹಾಗಾಗಿ ಕುಮಾರವ್ಯಾಸನ ಹೆಸರಲ್ಲಿ ಒಬ್ಬ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಕೊಡಕ್ ಸಾಧ್ಯವಾ ಅಂತ ನಾನು ಯೋಚನೆ ಮಾಡ್ತಾ. ಇನ್ನು ನಿಮಗೆ ಗ್ಯಾರಂಟಿ ಕೊಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನನ್ನ ಸದಸ್ಯರ ಜೊತೆ ನಾನು ಚರ್ಚೆ ಮಾಡಿ ತೀರ್ಮಾನವನ್ನ ತಗೋಬೇಕಾಗುತ್ತೆ. ಹಾಗಾಗಿ ಆ ಥರದ್ದು ಒಂದು ಸಂಬಂಧವನ್ನು ನಾವು ಪರಸ್ಪರ ಏರ್ಪಾಟ್ ಮಾಡಿಕೊಂಡಾಗ ಮಾತ್ರ ಕನ್ನಡದ ಶಕ್ತಿ ಬರುತ್ತೆ, ಕನ್ನಡ ಸಿನಿಮಾಗಳಿಗೆ ಶಕ್ತಿ ಬರುತ್ತೆ, ಕನ್ನಡ ಸಾಹಿತ್ಯಕ್ಕೂ ಶಕ್ತಿ ಬರುತ್ತೆ. ಇವೆಲ್ಲ ಪರಸ್ಪರ ಸಂಬಂಧ ಇರವು, ಇವೆಲ್ಲ ಪರಸ್ಪರ ಪ್ರೀತಿ ಇರವು. ಈ ಪ್ರೀತಿಯ ಬಾಂಧವ್ಯ ಅನ್ನೋದಿದೆಯಲ್ಲ, ಬಹಳ ದೊಡ್ಡದು. ಆ ಬಾಂಧವ್ಯ ಹೇಗಿತ್ತು ಅನ್ನುವಂಥದ್ದನ್ನ ಈ ಸಿನಿಮಾದಲ್ಲಿ ನೀವು ನೋಡಕ್ ಸಾಧ್ಯ ಇದೆ. ಮುಂದೆ ಮಾತಾಡೋರು ಸಿನಿಮಾದ ಅನೇಕ ವಿವರಗಳನ್ನ, ಅದರ ಹಾಡುಗಳ ಬಗ್ಗೆ, ಸಂಗೀತದ ಬಗ್ಗೆ, ಅದರ ತಾಂತ್ರಿಕತೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮಗೆ ಚಿತ್ರಣವನ್ನ ಕೊಡುವಂತವ್ರು ಇದ್ದಾರೆ. ನಾನು ಬೇಗ ಹೋಗ್ಬೇಕಾಗಿರೋದ್ರಿಂದ ಟೀಸರ್ನ ಈ ಮೂಲಕ ಉದ್ಘಾಟನೆಯನ್ನ ಮಾಡಿ ಒಂದು ಟೀಸರ್ನ ನೋಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಚಿತ್ರತಂಡಕ್ಕೆ, ಮುಖ್ಯವಾಗಿ ಈ ಚಿತ್ರದ ನಮ್ಮ ರಮಾನಂದ ಹೇಳ್ತಾ ಇದ್ರು, ಧರ್ಮ ಕೀರ್ತಿರಾಜ್ ಅವರ ಪುತ್ರ ಅಂತ ಹೇಳಿ. ಬಹಳ ಸಂತೋಷ ಆಯ್ತು. ನಿಮ್ಮಂತ ಹುಡುಗರು ಬೆಳಿಬೇಕು ಕನ್ನಡದಲ್ಲಿ. ಅನೇಕ ಜನ ಕಲಾವಿದರು ಇಲ್ಲಿದ್ದಾರೆ. ಈ ಎಲ್ಲ ತರುಣರಿಗೆ, ತರುಣಿಯರಿಗೆ ನಾನು ಶುಭವನ್ನು ಹಾರೈಸಿ, ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಯಶಸ್ಸು ಗಳಿಸಲಿ ಅಂತ ಮನಃಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಸರ್ ಅವರ ಶುಭಾಶಯದೊಂದಿಗೆ ಇದೀಗ ಜಾಸ್ತಿ ಪ್ರೀತಿ ಚಿತ್ರದ ಟ್ರೈಲರ್ ನಿಮ್ಮ ಮುಂದೆ. ದೇವ್ರೆ, ಈ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಪೂರ್ತಿ ರಾತ್ರಿ ಮುಳುಗಿರೋರ್ನ ನೀನೇ ಕಾಪಾಡಬೇಕು. 100 ಫೋನ್ ಹತ್ಕೊಂಡು ಕೂತಿರ್ತಿಯಲ್ಲ, ನಾಳೆ ನಿನ್ ಮದ್ವೆ ಅದನ್ ಗತಿ ಏನು? ಈಗ ಮುಚ್ಕೊಂಡು ಸೈಲೆಂಟ್ ಆಗಿ ಕೆಳಗಡೆ ಹೋಗ್ತೀಯ. ನನ್ಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿ ಕಳ್ಚ್ಕೊಂತ ಇರ್ಬೇಕು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜಾಸ್ತಿ ಪ್ರೀತಿ ನಿನ್ ಮೇಲೆ ನನಗಿದೆ. ಮದ್ವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದ್ರಂತೆ. ಒಳ್ಳೆ ಹುಡುಗ ಅಂತಿದ್ಯಲ್ಲ, ಮತ್ತೆ ಲವ್ ಮಾಡಕ್ ಏನ್ ನಿನ್ ರೋಗ? ಡೀಲು ಎಷ್ಟು ಫಿಕ್ಸ್ ಆಗಿದೆ? ಟೋಟಲಿ 500 crores.
ಇಂಪ್ರೆಸ್ ಆಯ್ತಾ? ಮದುವೆ ವಯಸ್ಸಿನ ಹುಡುಗಿನ ಬಲಿ ಕೊಡ್ಬೇಕು. ಈ ಹುಡುಗರಂದ್ರೇನೆ ಹೀಗೇನಾ? ಯಾರಾದ್ರೂ ಹುಡುಗಿ ಪರಿಚಯ ಆದ್ರೆ ಸಾಕು ಲವ್ ಸಾಯ್ತಿರಲ್ಲ. ಲವ್ ಬಿಟ್ರೆ ಬೇರೇನು ತೋಚಲ್ವಾ ನಿಮ್ಗೆ? ಏನ್ ಹೀರೋ, ನಿನ್ ಪ್ರೀತಿ ಸೋತೋಯ್ತಾ? ಲವ್ 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 ಲಾಟ್ಸ್ ಆಫ್ ಲವ್, ಜಾಸ್ತಿ ಪ್ರೀತಿ. ಈ ಪ್ರೀತಿ ಅನ್ನೋದು ಅಂಗೈಯಲ್ಲಿ ಗುಬ್ಬಿ ಮರಿತರ, ಗಟ್ಟಿ ಹಿಡಿದ್ರೆ ಸತ್ತೋಗುತ್ತೆ, ಸಡಿಲ ಬಿಟ್ರೆ ಹಾರೋಗುತ್ತೆ. ದೇವ್ರೆ, ಈ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಪೂರ್ತಿ ರಾತ್ರಿ ಮುಳುಗಿರೋರ್ನ ನೀನೇ ಕಾಪಾಡಬೇಕು. ಮೂರೊತ್ತು ಫೋನ್ ಹತ್ಕೊಂಡು ಕೂತಿರ್ತಿಯಲ್ಲ, ನಾಳೆ ನಿನ್ ಮದ್ವೆ ಆದವನ್ ಗತಿ ಏನು? ಈಗ ಮುಚ್ಕೊಂಡು ಸೈಲೆಂಟ್ ಆಗಿ ಕೆಳಗಡೆ ಹೋಗ್ತೀಯ. ನನ್ಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿ ಕಳ್ಚ್ಕೊಂತ ಇರ್ಬೇಕು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜಾಸ್ತಿ ಪ್ರೀತಿ ನಿನ್ ಮೇಲೆ ನನ್ಗಿದೆ. ಮದ್ವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದ್ರಂತೆ. ಒಳ್ಳೆ ಹುಡುಗ ಅಂತಿದ್ಯಲ್ಲ, ಮತ್ತೆ ಲವ್ ಮಾಡಕ್ ಏನ್ ನಿನ್ ರೋಗ? ಡೀಲು ಎಷ್ಟು ಫಿಕ್ಸ್ ಆಗಿದೆ? ಟೋಟಲಿ 500 crores. ಇಂಪ್ರೆಸ್ ಆಯ್ತಾ? ಮದುವೆ ವಯಸ್ಸಿನ ಹುಡುಗಿನ ಬಲಿ ಕೊಡ್ಬೇಕು. ಈ ಹುಡುಗರಂದ್ರೇನೆ ಹೀಗೇನಾ? ಯಾರಾದ್ರೂ ಹುಡುಗಿ ಪರಿಚಯ ಆದ್ರೆ ಸಾಕು ಲವ್ ಸಾಯ್ತಿರಲ್ಲ. ಲವ್ ಬಿಟ್ರೆ ಬೇರೇನು ತೋಚಲ್ವಾ ನಿಮ್ಗೆ? ಏನ್ ಹೀರೋ, ನಿನ್ ಪ್ರೀತಿ ಸೋತೋಯ್ತಾ? ಲವ್ 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 ಲಾಟ್ಸ್ ಆಫ್ ಲವ್, ಜಾಸ್ತಿ ಪ್ರೀತಿ. ಈ ಪ್ರೀತಿ ಅನ್ನೋದು ಅಂಗೈಯಲ್ಲಿ ಗುಬ್ಬಿ ಮರಿತರ, ಗಟ್ಟಿ ಹಿಡಿದ್ರೆ ಸತ್ತೋಗುತ್ತೆ, ಸಡಿಲ ಬಿಟ್ರೆ ಹಾರೋಗುತ್ತೆ. ಜಾಸ್ತಿ ಪ್ರೀತಿಗೆ ಜಾಸ್ತಿ ಚಪ್ಪಾಳೆ ಬರಲಿ, ಚಿತ್ರತಂಡಕ್ಕೆ ಶುಭವಾಗಲಿ. ಈಗ ತಾನೇ ಟ್ರೈಲರ್ ನೋಡಿದ್ವಿ. ಆಗ್ಲೇ ಹೇಳಿದ ಹಾಗೆ ಒಂದು ಪ್ರೀತಿಯ ಸಿನಿಮಾ, ಒಂದು ಲವ್ ಸ್ಟೋರಿ ಇದೆ ಅಂದಮೇಲೆ ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಹಾಡುಗಳು ಇರಲೇಬೇಕು, ಅದು ಮ್ಯಾಂಡೇಟ್ರಿ. ಈ ಸಿನಿಮಾದಲ್ಲೂ ಅಷ್ಟೇ ಒಳ್ಳೊಳ್ಳೆ 5 ಹಾಡುಗಳಿದೆ. ಆ ಹಾಡುಗಳು ಹೇಗಿದೆ ಅಂದ್ರೆ ನಮ್ಮ ವೇದಿಕೆ ಮೇಲೆ ಆಡಿಯೋ ಲಾಂಚ್ ಆಗಬೇಕು, ಆಗ ಆ ಹಾಡಿನ ಝಲಕನ್ನ ನಾವು ನೋಡೋದಕ್ಕೆ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಚಿತ್ರತಂಡವನ್ನ ಮೊದಲನೇದಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾದಂತಹ ಶ್ರೀ ಶಿವರಾಮ್ ಕೊಡತಿ ಸರ್, ನಿರ್ದೇಶಕರಾದಂತಹ ಶ್ರೀ ಅರುಣ್ ಮಾನವ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಿತ್ರದ ಸಂಗೀತ ನಿರ್ದೇಶಕರಾದಂತಹ ಶ್ರೀ ವಿನೀತ್ ರಾಜ್ ಮೆನನ್ ಅವರು, ನಮ್ಮ ಹೀರೋಸ್ ಅಂದ್ರೆ ಧರ್ಮ ಕೀರ್ತಿರಾಜ್ ಅವರಾಗಿರ್ಬೋದು, ಮುರಳಿ ಅವರಾಗಿರ್ಬೋದು, ಸಿನಿಮಾದಲ್ಲಿ ಒಳ್ಳೊಳ್ಳೆ ಡ್ಯಾನ್ಸ್, ಒಳ್ಳೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದಷ್ಟು ಸಾಂಗ್ಸ್ಗಳು ಮಾಡೋದಕ್ಕೆ ವಿನೀತ್ ಸರ್ ಅವರಿಬ್ಬರು ಜೊತೆಯಾಗಿ ಒಂದು ಕಾಂಬಿನೇಷನ್ ಅಲ್ಲಿ ಬರುವಂತ ಮ್ಯಾಜಿಕ್ ಅದು. ಸೊ ಸಂಗೀತ ನಿರ್ದೇಶಕರಾದಂತಹ ವಿನೀತ್ ರಾಜ್ ಅವರು, ಸಿನಿಮಾದ ಚಂದದ ನಾಯಕರು ಧರ್ಮ ಕೀರ್ತಿರಾಜ್ ಅವರು, ಮುರಳಿ ರಾಮ್ ಅವರು, ನಾಯಕಿ ಶೋಭಾ ರಾಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಶ್ರೀ ಸತೀಶ್ ಅವರು ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಗೋವಿಂದ್ ವಿ ಮಾಲೂರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಕೋ ಪ್ರೊಡ್ಯೂಸರ್ ಆಗಿರುವಂತಹ ಶ್ರೀ ಕೃಷ್ಣಪ್ಪ ಸರ್ಜಾಪುರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಿನಿಮಾದ ಬ್ಯೂಟಿಫುಲ್ ಹಾಡುಗಳನ್ನ ಬಿಡುಗಡೆ ಮಾಡಿಕೊಡೋದಕ್ಕೆ ದಿ ರೂಲರ್ಸ್ ಚಲನಚಿತ್ರದ ನಿರ್ಮಾಪಕರಾಗಿರುವಂತಹ ಶ್ರೀ ಅಶ್ವಥ್ ಬೆಳಗೆರೆ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದೀಗ ಅಶ್ವಥ್ ಬೆಳಗೆರೆ ಸರ್ ಅವರು ಜಾಸ್ತಿ ಪ್ರೀತಿ ಚಿತ್ರದ ಆಡಿಯೋ ಲಾಂಚ್ ನೆರವೇರಿಸಿಕೊಂಡಿದ್ದಾರೆ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಜಾಸ್ತಿ ಪ್ರೀತಿ ಚಿತ್ರತಂಡಕ್ಕೆ. ಜಾಸ್ತಿ ಪ್ರೀತಿ ಸಿನಿಮಾದ ಆಡಿಯೋ ಬಿಡುಗಡೆ ಮಾಡಿಕೊಟ್ಟಂತಹ ಶ್ರೀ ಅಶ್ವಥ್ ಸರ್ ದಯವಿಟ್ಟು ನಿಮ್ಮ ಶುಭಾಶಯಗಳ ನುಡಿಗಳು ಕೇಳೋದಕ್ಕೆ ಕಾಯ್ತಿದ್ದೀವಿ. ನಿಮ್ಮ ಪ್ರೀತಿಯ ವಿಷಯ. ನನಗೆ ಹೆಚ್ಚು ಮಾತಾಡಕ್ಕೆ ಬರಲ್ಲ, ಯಾವತ್ತೂ ಸ್ಟೇಜ್ ಮೇಲೆ ಹತ್ತಲೇ ಇಲ್ಲ. ಏಕೆಂದರೆ ಆ ಥರ ನಾನು ಹೋಗಲಿಲ್ಲ. ನಮ್ಮ ಹಳ್ಳಿನಲ್ಲಿ, ನಮ್ಮ ಸಿಟಿನಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಸಣ್ಣ ದಾರಿನಲ್ಲಿ ಹೋಗ್ತಾ ಇದ್ದೆ. ಏನೋ ಒಂದು ಸಿನಿಮಾಗೆ ಬರಬೇಕು ಅಂತೇಳಿ ನಾನು ಒಂದು ಕಾರಣಾಂತರದಿಂದ ನಾನು ಸಿನಿಮಾಗೆ ಬಂದೆ. ನಿಜವಾದಂಥ ನಾನೇ ಓದಿರುವಂಥ ಸಿನಿಮಾಗೆ ನಾನು ಒಂದು ಪ್ರೊಡ್ಯೂಸರ್ ಆದೆ. ಇವತ್ತು ಅದೇ 7-8 ವರ್ಷದಿಂದ ನಮ್ಮ ತಮ್ಮನಾದ ಅರುಣ್ ಮನೋರು ನನಗೆ ಹೇಳ್ತಾನೆ ಇದ್ರು, ಬನ್ನಿ ಅಣ್ಣ ಒಂದು ಒಳ್ಳೆ ಸಿನಿಮಾ ಕೊಡೋಣ, ಬನ್ನಿ ಅಂತ ಹೇಳ್ತಾನೆ ಇದ್ರು. ಆದರೆ ನಾನು ಬಿಸ್ನೆಸ್ಸಲ್ಲಿ ನಾನು ಆಚೆ ಹೋಗೋದಕ್ಕೂ ಮತ್ತು ನಾನು ಬಂದಾಗ ಅವರು ಸಿಗ್ತಾನೆ ಇರಲಿಲ್ಲ. ನನ್ನ ಸಿನಿಮಾ ಅಂದರೆ ಹೋದಾಗ ಅವ್ರಿಗೆ ವಿಷಯ ಗೊತ್ತಾಯಿತು. ನನಗೆ ಫೋನ್ ಮಾಡಿ ಯಾವಾಗಲೂ ಹೇಳ್ತಾನೆ ಇರು, ಹಣ ಸಿಗ್ಬೇಕಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ನನಗೆ ತುಂಬ ಖುಷಿ ಆಯಿತು. ಒಂದು 2 ದಿವಸ ಅವ್ರಿಗೋಸ್ಕರ ನಾನು ಎಲ್ಲೂ ಹೋಗಲಿಲ್ಲ, ಮನೇಲೇ ಇದ್ದೆ. ಮನೇಲಿದ್ದಾಗ ಬಂದು ವಿಷಯ ತಿಳಿಸಿದ್ರು, ಹಣ ಹಿಂಗೆ ಜಾಸ್ತಿ ಪ್ರೀತಿ ನಾನು ಮಾಡಿದ್ದೀನಿ, ನೀವು ಖಂಡಿತವಾಗಿ ಆಡಿಯೋ ಲಾಂಚಿಗೆ ಖಂಡಿತವಾಗಿ ನೀವು ತಾವು ಬರಲೇಬೇಕು ಅಂದಾಗ ನನಗೆ ತುಂಬ ಖುಷಿ ಆಯಿತು. ಅದೇ 7 ವರ್ಷದ ಹಿಂಭಾಗ ನನಗೆ ಹೇಳಿದ್ರಲ್ಲ ಅಂತೇಳಿ ಮರ್ತೆ. ಆದರೆ ಇವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿನ ಬಂದು ನಮ್ಮ ಮಾಧ್ಯಮದವರು ಮತ್ತು ನಮ್ಮ ಪ್ರೆಸ್ ಅವರು, ನಮ್ಮ ಪ್ರೊಡ್ಯೂಸರು, ನಮ್ಮ ಕೊರ್ತಿ ಫ್ರೆಂಡ್ ಅವರು, ತುಂಬ ಸ್ನೇಹಿತರವರು, ಯಾವತ್ತೂ ಅವರು ಮುಖ ಪರಿಚಯ ನೋಡ್ತಾನೆ ಇರ್ತೀನಿ. ಹೆಚ್ಚು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಹೆಚ್ಚು ಮಾತಾಡೋಕ್ಕಾಗ್ತಾರಲ್ಲ, ಯಾಕಂತಂದರೆ ನಾನು ಹೆಚ್ಚು ಎಲ್ಲಿನೂ ಸ್ಟೇಜ್ ಮೇಲೆ ಹೋಗಿ ನಾನು ಮಾತಾಡಲಿಲ್ಲ, ಕ್ಯಾಶುವಲ್ ಆಗಿ ನಾನು ಮಾತಾಡ್ತಾ ಇದ್ದೆ. ಇವತ್ತು ಈ ಸಿನಿಮಾಗೆ ಶುಭ ಕೋರ್ತಾ ಇದ್ದೇನೆ. ಯಾವತ್ತೂ ಮಾನವಿಗೆ ನಾನು ಇರ್ತೀನಿ, ಈ ಸಿನಿಮಾಗೆ ಯಾವತ್ತೂ ಶುಭ ಕೋರ್ತೇನೆ ಇರ್ತೀನಿ. ಥ್ಯಾಂಕ್ ಯು.